ವೀಕ್ಷಕರೇ, ಥ್ಯಾಂಕ್ ಯು ಅಗೇನ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಪೋರ್ಟ್ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಕ್ಸ್ಕ್ಯೂಸಸ್, ಲೈಫ್ನಲ್ಲಿ ನಾವು ಎಕ್ಸ್ಕ್ಯೂಸಸ್ ಕೊಡ್ತೀವಿ, ಕಾರಣಗಳನ್ನ ಕೊಡ್ತೀವಿ, ಹಾಗೆ ಬೇರೆಯವ್ರನ್ನ ದೂರ್ತೀವಿ. ಈ ಒಂದು ಕೆಟ್ಟ ಒಂದು ಬಿಹೇವಿಯರಿಂದ ಬಹಳ ಪ್ರಾಬ್ಲಮ್ಸ್ ಆಗುತ್ತೆ. ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಅರ್ಥ ಆಗತ್ತೆ. ಈಗ ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ. ಗಂಡನ ತಪ್ಪಿರುತ್ತೆ, ಒಂದೊಂದ್ಸಲ ಹೆಂಡತಿ ತಪ್ಪು ಇರುತ್ತೆ. ಆದರೆ ಎಷ್ಟೋ ಸಲ ಏನಾಗುತ್ತೆ ಅಂದರೆ, ಹೆಂಡತಿ ಎಲ್ಲ ಒಂದು ವಿಷಯನೂ ನಿನ್ನಿಂದಾಗಿ ನಾನು ಹೀಗಾಗಿದ್ದೀನಿ, ಅಥವಾ ಗಂಡ ನಿನ್ನಿಂದಾಗಿ ನಾನು ಈ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ, ನಾನು ಒಂದು ಬಿಕಾರಿಯ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ, ನಾನು ಹಾಳಾಗೋಗ್ಬಿಟ್ಟಿದ್ದೀನಿ, ಈ ಥರ ಕೆಟ್ಟದಾಗಿ ಮಾತಾಡುವಂಥ ಒಂದು ಪ್ರಸಂಗ ಬರುವಂಥ ಸಾಧ್ಯತೆ ಇರುತ್ತೆ. ಫ್ಯಾಮಿಲಿಲಿ ನಾನು ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನೀವೇನೋ ಒಂದು ವಿಷಯದಲ್ಲಿ ಫೇಲ್ ಆಗಿದ್ದೀರಾ, ಕಂಪ್ನಿಲಿ ನೀವು ವರ್ಕ್ ಮಾಡ್ತಾ ಇರ್ಬೋದು, ಎಲ್ಲಾದರೂ ಅಲ್ಲೇನಾದರೂ ಏನೋ ಒಂದು ಎಡವಟ್ಟಾಯಿತು. ಎಲ್ಲ ನಾನು ಸರಿಯಾಗೇ ಮಾಡಿದ್ದೆ, ಆದರೆ ಆ ಒಬ್ಬ ಮನುಷ್ಯ ಇದ್ದಾನಲ್ಲ, ಅವನಿಂದ ಎಲ್ಲ ಎಡವಟ್ಟಾಗ್ಬಿಡ್ತು. ಅವನಿದಾನಲ್ಲ, ಅವನಿಂದಾನೇ ನಾನು ಏನೇನು ಮಾಡಿದೆ, ನಾನು ಎಷ್ಟು ಎಫರ್ಟ್ ಹಾಕಿದೆ, ಹಾಳಾಗ್ಬಿಟ್ಟೆ ನಾನು. ಇಲ್ಲಿ ಏನಾಗುತ್ತೆ, ತಪ್ಪು ನಮ್ಮದು ಇರುತ್ತೆ. ನಾವೇನೇ ಮಾಡಿದ್ರು ವಿಷಯ, ಈಗೇನೋ ಒಂದು ಹಾಳಾಯಿತು ಅಥವಾ ಏನೋ ಒಂದು ಕೆಟ್ಟದಾಯಿತು ಅಂದರೆ ನಮ್ಮ ಒಂದು ಎಫರ್ಟ್, ನಮ್ಮ ಒಂದು ಅಜಾಗರೂಕತೆಯಿಂದ ನಡೆದಿರುತ್ತೆ ಕೆಟ್ಟ ಒಂದು ಸಂಗತಿಗಳು. ಆದರೆ ನಾವು ಯಾವಾಗ ಅದನ್ನು ಸ್ವೀಕರಿಸದೆ ಬೇರೆಯವ್ರನ್ನ ದೂರ್ತಾ ಹೋಗ್ತೀವಿ, ನಾವು ಬೆಳೆಯೋದು ಕಮ್ಮಿ ಆಗುತ್ತೆ. ನಾವು ದೂರದಷ್ಟು ನಮಗೆ ಏನಾಗುತ್ತೆ, ಸೆಲ್ಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಕಾನ್ಷಿಯಸ್ ಆಗಿ ನಾವು ಎಫರ್ಟ್ ಹಾಕೋದು ಕಮ್ಮಿ ಆಗುತ್ತೆ. ಯಾಕೆಂದರೆ ನಾವೇನನ್ನ ಅದು ಒಂಥರ ಎಕ್ಸ್ಕ್ಯೂಸ್ ಆಗ್ತಾ ಹೋಗುತ್ತೆ, ಹಾಗೆ ಅದೊಂದು ಹ್ಯಾಬಿಟ್ ಆಗಿಬಿಡುತ್ತೆ, ಅಭ್ಯಾಸ ಆಗಿಬಿಡುತ್ತೆ. ಬೇರೆಯವ್ರನ್ನ ಯಾವಾಗಲೂ ದೂರ್ಕೊಂಡು ಹೋದಾಗ ಏನಾಗುತ್ತೆ, ನಾವು ಬೆಳೆಯೋದು ಬಹಳ ಬಹಳ ಒಂದು ಬ್ಯಾರಿಯರ್ ಆಗುತ್ತೆ. ಅದನ್ನು ನಾವು ನಮಗೆ ನಾವೇ ಒಂದು ಬ್ಯಾರಿಯರ್ ಆಗಿ ಹಾಕಿಕೊಂಡು ಹೋಗ್ತೀವಿ. ಸೊ ಇದು ನಮ್ಮನ್ನು ಗುರಿಯನ್ನು ತಲುಪೋದು, ಏನೇ ಗುರಿ ಇರ್ಬೋದು ನಿಮ್ಮದು, ಗುರಿಯನ್ನು ತಲುಪೋದು ಈ ಒಂದು ವಿಷಯದಿಂದ, ಬೇರೆಯವರನ್ನು ಯಾವಾಗಲೂ ದೂರುವಂಥ ವಿಷಯದಿಂದ ನಾವೇನಾಗ್ತೀವಿ, ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ತೀವಿ. ಕೆಲಸದಲ್ಲಿ ಯಾವಾಗಲೂ ನಾವು ಟಾರ್ಗೆಟ್ ಆಗಿ ಇರುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ತಪ್ಪು ನಡೆದಿದೆ ನಿಮ್ಮ ಲೈಫಲ್ಲಿ, ಅಥವಾ ನೀವೇನೋ ಒಂದು ಪ್ರಾಜೆಕ್ಟ್ ಮಾಡಿದ್ದೀರಾ, ಅದ್ರಲ್ಲಿ ತಪ್ಪು ನಡೆದಿದೆ ಅಂದರೆ, ನನ್ನಲ್ಲಿ ಏನಾಯಿತು, ನಾನೇನು ಮಾಡಿದೆ, ನಾನೇನಾದರೂ ಮಿಸ್ಟೇಕ್ಸ್ ಮಾಡಿದ್ದೀನ ಈ ಒಂದು ಪ್ರಾಜೆಕ್ಟ್ನಲ್ಲಿ, ಅಥವಾ ಇಲ್ಲಿ ಜಗಳ ಆಡ್ತಿದ್ದೀನಿ ನಾನು, ನನ್ನ ಗೊತ್ತಿರುವಂಥ ಫ್ರೆಂಡ್ಸ್ ಅಥವಾ ಯಾರೋ ನಿಮ್ಮ ಅಮ್ಮ ಅಪ್ಪ ಯಾರೇ ಆಗಿರ್ಬೋದು, ಅಂಥವ್ರ ಜೊತೆ ಜಗಳ ಆದಾಗ ನನ್ನ ಒಂದು ಮಿಸ್ಟೇಕ್ ಏನಿದೆ. ಯಾವಾಗಲೂ ಸೆಲ್ಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಯಾವಾಗಲೂ ಮುಖ್ಯ ಆಗುತ್ತೆ. ಅವರ ಮೂಗನೇರಕ್ಕೆ ಅವರು ಎಲ್ಲರೂ ಮಾತಾಡ್ತಾರೆ, ಆದರೆ ನಮ್ಮ ಒಂದು ಕಾನ್ಷಿಯಸ್ ಆಗಿ ನಮ್ಮಲ್ಲೇನು ತಪ್ಪಿದೆ ಅನ್ನೋದು ಬಹಳ ಕಮ್ಮಿ ಜನ ಮಾಡ್ತಾರೆ. ಅದು ನೀವು ಮಾಡಿದರೆ ದೊಡ್ಡ ವ್ಯಕ್ತಿ ಆಗ್ತೀರಾ ಲೈಫ್ನಲ್ಲಿ. ನಾವು ಎಷ್ಟು ಬೇರೆಯವ್ರನ್ನ ದೂರ್ತಾ ಹೋಗ್ತೀವಿ, ನಾವು ಎಷ್ಟು ನಿನ್ನಿಂದಾಗಿ ಹಾಗೆ ಆಯಿತು, ಅವರಿಂದಾಗಿ ಹೀಗೆ ಆಯಿತು ಅಂತ ನಾವು ದೂರ್ಕೊಂಡು ಹೋಗ್ತೀವಿ, ನಾವು ನಮ್ಮ ಗುರಿಯನ್ನು ಮುಟ್ಟುವುದು ಬಹಳ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಅದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗದೆ ಆ ಸ್ಟೋನ್ ಅಲ್ಲೇ ನಿಂತು ನಾವು ಅಲ್ಲೇ ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ. ಆದಷ್ಟು ನಾವು ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದು ಮುಖ್ಯ ಆಗುತ್ತೆ. ಏನೋ ಒಂದು ಎಫರ್ಟ್ ಹಾಕಿರ್ತೀರಾ, ಆ ಎಫರ್ಟ್ 100% ಇಲ್ಲ ಅಂದರೆ, ಹೌದು ನಾನು ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕಾಗುತ್ತೆ. ಓಕೆ, ಈ ಒಂದು ವಿಷಯದಿಂದ ನಾನು ಹಾರ್ಶ್ ಆಗಿರ್ಬೋದು ಮಾತಾಡೋವಾಗ ಜನರ ಜೊತೆ, ಅದರಿಂದ ಬೇರೆಯವರು ನನ್ನ ತಪ್ಪಾಗಿ ತಿಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ನಿಮ್ಮನ್ನು ನೀವು ಎಷ್ಟು ರಿಫ್ಲೆಕ್ಟ್ ಮಾಡ್ಕೊಳ್ತೀರಾ, ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡೋದು ಈಸಿ ಆಗ್ತಾ ಹೋಗುತ್ತೆ. ಆದಷ್ಟು ಪ್ಲ್ಯಾನ್ ಮಾಡಿ, ನೀವೇನು ಮಾತಾಡ್ತಾ ಇದ್ದೀರಾ ಅರ್ಥ ಮಾಡ್ಕೊಂಡು ಮಾತಾಡಬೇಕಾಗತ್ತೆ. ಎಷ್ಟೋ ಜನ ಮಾತಾಡ್ಬಿಟ್ಟು ಆಮೇಲೆ ನಾನೇನು ತಪ್ಪು ಮಾಡಿಬಿಟ್ಟೆ, ಸ್ಲಿಪ್ ಆಫ್ ದ ಟಂಗ್ ಅಂತ ಹೇಳ್ತೀವಿ, ಮಾತಾಡಿ ಆದಮೇಲೆ ಅವರು ನಾನು ಹೀಗೆ ಮಾತಾಡಬಾರ್ದಾಗಿತ್ತು ಅಂತ ಹೇಳೋ ಬದಲು, ಮೊದಲು ಮಾತಾಡೋಕ್ಕೆ ಮುಂಚೆನೇ ಇದು ನಾನು ಮಾತಾಡ್ಬೋದಾ ಬೇಡವಾ ಅಂತ ಯೋಚನೆ ಮಾಡಿ ಮಾತಾಡೋದು ಮುಖ್ಯ ಆಗುತ್ತೆ. ಸೊ ಯಾವಾಗಲೂ ಸೆಲ್ಫ್ ರಿಫ್ಲೆಕ್ಷನ್ ಮಾಡೋದು ಮುಖ್ಯ. ನಿಮ್ಮನ್ನು ನೀವು ಕಾನ್ಷಿಯಸ್ ಆಗಿ ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರನ್ನ ದೂರೋದು ಯಾವಾಗಲೂ ಕೆಲವು ವ್ಯಕ್ತಿಗಳು ಮಾಡ್ತಾ ಇರ್ತಾರೆ, ಬೇರೆಯವ್ರನ್ನ ದೂರ್ತಾನೆ ಹೋಗ್ತಾರೆ. ಹಾಗೆ ಏನಾದ್ರು ಒಂದು ಘಟನೆ ನಡೆದ್ರೂ ಕೂಡ ಘಟನೆ ಕೂಡ ದೂರ್ತಾ ಹೋಗ್ತಾರೆ. ಸೊ ಈ ಒಂದು ಅಭ್ಯಾಸನ ನಾವು ಬಿಟ್ರೇನೆ ನಾವು ಉದ್ಧಾರ ಆಗ್ತೀವಿ, ಹಾಗೆ ಮೇಲೆ ಬರ್ತೀವಿ. ಇದು ನಮಗೆ ಬ್ಯಾರಿಯರ್ ಆಗಬಾರ್ದು. ಆದಷ್ಟು ಆಕ್ಸೆಪ್ಟ್ ಮಾಡಿ, ನಿಮ್ಮ ಪ್ರಾಬ್ಲಮ್ಸ್ ಏನಿರ್ಬೋದು, ನಿಮ್ಮ ಮಿಸ್ಟೇಕ್ಸ್ ಏನಿರ್ಬೋದು, ಆಕ್ಸೆಪ್ಟ್ ಮಾಡಿದ್ರೇ ನಾವು ಮೇಲ್ ಬರೋಕ್ಕೆ ಸಾಧ್ಯ. ಇದೇ ಒಂದು ಜೀವನದ
ಒಂದು ಒಳ್ಳೆ ಸೀಕ್ರೆಟ್ ಅಂತ ಹೇಳ್ತೀನಿ. ಎಷ್ಟು ಜನ ಅಚೀವ್ ಮಾಡಿದ್ದಾರೆ ಲೈಫ್ನಲ್ಲಿ. ಯಾವುದೇ ಸೆಲೆಬ್ರಿಟೀಸ್ನ ತಗೊಳ್ಬೋದು, ಅವ್ರು ಯಾವಾಗಲೂ ಫಸ್ಟ್ ಅವ್ರನ್ನ ಅವರು ರಿಫ್ಲೆಕ್ಟ್ ಮಾಡ್ಕೊಳ್ತಾರೆ, ನನ್ನಲ್ಲಿ ಏನು ತಪ್ಪಿದೆ. ಅಕಸ್ಮಾತ್ ಇದು ಪ್ರಾಬ್ಲಮ್ ಆಗುತ್ತೆ, ಜಗಳಕ್ಕೆ ಇದು ಈಡಾಗುತ್ತೆ ಅಂದರೆ ಅವ್ರು ಮಾತಾಡೋಕ್ಕೆ ಹೋಗೋದಿಲ್ಲ, ಅವ್ರು ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡ್ತಾರೆ. ಸೊ ಈ ಒಂದು ನೀವು ಫೋಕಸ್ಡ್ ಆಗಿದ್ದಾಗ ನಿಮ್ಮ ಗುರಿಗಳು ಕೂಡ ಕ್ಲಾರಿಟಿಯಾಗಿ ನಿಮಗೆ ಕಂಡು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಅಗೇನ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋ.